ಖುಷಿ ಖುಷಿಯಲ್ಲಿ ಅವರಿಬ್ಬರು ಮದುವೆಯಾಗಿದ್ರು. ಮದುವೆಯಾದ ನಂತರ ಗಂಡ ಹೆಂಡತಿ ಹನಿಮೂನ್ಗೂ ಹೋಗಿದ್ರು. ಮೇಘಾಲಯದಲ್ಲಿ ಮೇಘವೇ ಮೇಘವೇ ಅಂತ ಹಾಡು ಹೇಳುತ್ತಾ ಗಂಡ ಹೆಂಡತಿ ಖುಷಿಯಾಗಿದ್ರು. ಆದರೆ ಹನಿಮೂನ್ನಲ್ಲಿ ಗಂಡ ಹೆಂಡತಿ ಮಧುಚಂದ್ರಕ್ಕೆ ಏರಬೇಕಾಗಿತ್ತು. ಆದರೆ ಇಲ್ಲಿ ಮಧುಚಂದ್ರಕ್ಕೆ ಏರಬೇಕಾಗಿದ್ದ ಗಂಡ ಚಟ್ಟ ಏರಿದ್ದಾನೆ. ಇದಕ್ಕೆ ಕಾರಣವಾಗಿದ್ದು ಯಾರೂ ಅಲ್ಲ, ಆತನ ಹೆಂಡತಿಯೇ. ಹಾಗಿದ್ರೆ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ತನ್ನ ಸಿಂಧೂರವನ್ನ ಆಕೆ ಅಳಿಸಿಕೊಂಡಿದ್ದೇಕೆ? ಏನಿದು ಹನಿಮೂನ್ ಮರ್ಡರ್ ಅನ್ನೋ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾವನ್ನ ನೀವೆಲ್ಲ ನೋಡಿರ್ತೀರಾ. ಸೇಮ್ ಟು ಸೇಮ್ ಈ ಸಿನಿಮಾದಂತೆ ಮೇಘಾಲಯದಲ್ಲಿ ಒಂದು ಕೊಲೆ ನಡೆದಿದೆ. ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಈ ಸಿನಿಮಾದಲ್ಲಿ ಆಗತಾನೆ ಹೊಸದಾಗಿ ಮದುವೆಯಾದ ಪತ್ನಿಯನ್ನ ಪತಿ ಆಳವಾದ ಕಂದಕಕ್ಕೆ ತಳ್ಳಿ ಪ್ರಾಣವನ್ನ ತೆಗಿತಾನೆ. ಆದರೆ ಈ ಕೇಸ್ನಲ್ಲಿ ಪತಿಯನ್ನ ಕಂದಕಕ್ಕೆ ತಳ್ಳಿದ್ದು ಹೆಂಡತಿಯೇ. ಮೊದಲಿಗೆ ಆಗಿದ್ದೇನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮಧ್ಯಪ್ರದೇಶದ ಇಂದೋರ್ನ ರಾಜಾ ರಘುವಂಶಿ ಅವರು ಸೋನಂ ರಘುವಂಶಿ ಅವರನ್ನ ಮೇ 11ರಂದು ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಇದಾದ ಬಳಿಕ ಮೇ 20ರಂದು ನವದಂಪತಿಗಳು ಮೇಘಾಲಯಕ್ಕೆ ಹನಿಮೂನ್ಗೆಂದು ಹೋಗ್ತಾರೆ. ಇದಾದ ಬಳಿಕ ಮೇ 23ರಂದು ನವದಂಪತಿಗಳು ನಾಪತ್ತೆ ಆಗ್ತಾರೆ. ಇದರಿಂದ ಗಾಬರಿಗೊಂಡ ಪೋಷಕರು ಪೊಲೀಸರಿಗೆ ದೂರನ್ನ ನೀಡ್ತಾರೆ. ಜೂನ್ 2ರಂದು ಪೊಲೀಸರು ರಾಜ ಅವರ ಶವವನ್ನ ಪತ್ತೆ ಹಚ್ಚಿದ್ರು. ರಾಜಾ ರಘುವಂಶಿ ಅವರ ಮೃತದೇಹ ಮೇಘಾಲಯದ ಪೂರ್ವ ಕಾಸಿ ಬೆಟ್ಟ ಪ್ರದೇಶವಾದ ವಿಸಾಲ್ ಡಾಂಗಾ ಜಲಪಾತದ ಆಳದ ಕಂದಕದಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಕಪ್ಪು ಬಣ್ಣದ ಜಾಕೆಟ್, ಮಾತ್ರೆ ಚೀಟಿಗಳು, ಸ್ಮಾರ್ಟ್ಫೋನ್ ಪತ್ತೆಯಾಗಿತ್ತು. ಆದರೆ ಇಲ್ಲಿ ಪತ್ನಿ ಸೋನಂ ಮಾತ್ರ ನಾಪತ್ತೆಯಾಗಿದ್ರು. ಸೋನಂ ಕುರಿತಾಗಿ ಯಾವುದೇ ಮಾಹಿತಿಗಳು ಕೂಡ ಲಭ್ಯವಾಗಿರಲಿಲ್ಲ. ಅದು ಕ್ರಿಮಿನಲ್ಗಳಿರುವ ಪ್ರದೇಶ. ಹೀಗಾಗಿ ಯಾರೋ ಇಬ್ರು ಏನೋ ಮಾಡಿರಬಹುದು ಎಂದು ಊಹಿಸಲಾಗಿತ್ತು. ಮೃತದೇಹದಿಂದ ಚಿನ್ನದ ಉಂಗುರ ಹಾಗೂ ಕತ್ತಿನ ಸರ ಕೂಡ ನಾಪತ್ತೆಯಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿತ್ತು. ಕೊಲೆ ನಡೆದ ಒಂದು ದಿನದ ನಂತರ ಆ ಪ್ರದೇಶದಿಂದ ರಕ್ತದ ಕಲೆಯುಳ್ಳ ಮಚ್ಚನ್ನ ಕೂಡ ವಶಕ್ಕೆ ಪಡೆಯಲಾಗಿತ್ತು. ಆದರೆ ಇದೆಲ್ಲವೂ ಪತ್ನಿ ಸೋನಂ ಪ್ಲಾನ್ ಆಗಿತ್ತು. ಹನಿಮೂನ್ನಲ್ಲೇ ಗಂಡನ ಮರ್ಡರ್. ಹನಿಮೂನ್ಗೆ ಬಂದ ಜೋಡಿಗಳನ್ನ ಯಾರು ಅಪಹರಿಸಿದ್ದಲ್ಲ, ದುಷ್ಕರ್ಮಿಗಳು ಜೀವ ತೆಗೆದು ಬಿಸಾಡಿದ್ದೂ ಅಲ್ಲ. ಬದಲಾಗಿ ರಾಜಾ ರಘುವಂಶಿಯ ಪತ್ನಿಯೇ ಮಾಡಿಸಿದ ಮಾಸ್ಟರ್ ಪ್ಲಾನ್ ಅಂತ ಗೊತ್ತಾಗಿದೆ. ಇದೀಗ ಮೇಘಾಲಯದ ಪೊಲೀಸರಿಗೆ ಪತ್ನಿ ಸೋನಂ ಶರಣಾಗಿದ್ದಾಳೆ. ಪತಿಯನ್ನ ತಾನೇ ಮುಗಿಸಿರುವುದಾಗಿ ಆಕೆ ಹೇಳಿಕೊಂಡಿದ್ದಾಳೆ. ಈಕೆಯೇ ಗಂಡನ ಕತೆ ಮುಗಿಸಿದ್ದು ಸುಪಾರಿ ಹಂತಕರಿಂದ ಪತ್ನಿ ಸೋನಂ ಗಂಡನ ಕೊಲೆಗೆ ಸಂಚು ರೂಪಿಸಿದ್ಲು ಅಂತ ಹೇಳಿ ಗೊತ್ತಾಗಿದೆ. ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಸೋನಂ ಪತ್ತೆಯಾಗಿದ್ದು ಅಲ್ಲಿ ಪೊಲೀಸರ ಮುಂದೆ ಶರಣಾಗಿದ್ದಾಳೆ. ಈಕೆಯ ಜೊತೆ ಇನ್ನೂ 3 ಆರೋಪಿಗಳನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಘುವಂಶಿಯನ್ನ ಕೊಲ್ಲಲು ಸೋನಂ ತಮಗೆ ಸುಪಾರಿ ನೀಡಿದ್ದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಅಕ್ರಮ ಸಂಬಂಧ, ಗಂಡನಿಗೆ ಸ್ಕೆಚ್. ರಾಜಾ ರಘುವಂಶಿ ಹತ್ಯೆಗೆ ಕಾರಣವೇನು ಅಂತ ನೋಡ್ತಾ ಹೋದ್ರೆ ಅಕ್ರಮ ಸಂಬಂಧ. ಸೋನಂಗೆ ಬೇರೆಯೊಬ್ಬರ ಜೊತೆ ಅಕ್ರಮ ಸಂಬಂಧವಿತ್ತು. ಆದರೂ ಮದುವೆ ಆಗಿದ್ಲು. ಹೀಗಾಗಿ ಪತಿಯನ್ನ ಕೊಲೆ ಮಾಡಲು ಸ್ಕೆಚ್ ಹಾಕಿದ್ಲು. ಈ ಹನಿಮೂನ್ ಟ್ರಿಪ್ ಅನ್ನ ರಾಜನನ್ನ ಕೊಲ್ಲೋದಕ್ಕಾಗಿಯೇ ಪ್ಲಾನ್ ಮಾಡಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅಂದ್ರೆ ಇಲ್ಲಿ ನೋಡಿ, ಮದುವೆ ಆಗದೆ ಹಾಗೆ ಇರ್ಬೋದಿತ್ತು. ಆದರೆ ಅಕ್ರಮ ಸಂಬಂಧ ಇದ್ದು ಮದುವೆಯಾಗಿ ಈಗ ಆ ಗಂಡನೇ ಪ್ರಾಣವನ್ನ ತೆಗೆದಿದ್ದು ಇದು ನೀಚ ಕೃತ್ಯ ಅಂತಾನೆ ಹೇಳ್ಬೋದು. ಬಾಡಿಗೆ ಸ್ಕೂಟರ್ನಲ್ಲಿ ಸುತ್ತಾಟ. ಮೇ 11ರಂದು ಮದುವೆಯಾದ ದಂಪತಿಗಳು ಮೇ 20ರಂದು ಮೇಘಾಲಯಕ್ಕೆ ಹನಿಮೂನ್ಗೆ ತೆರಳಿದ್ರು. ಅವರು ಮೇ 22ರಂದು ಬಾಡಿಗೆ ಸ್ಕೂಟರ್ನಲ್ಲಿ ಮೋಲಾಕಿಯಾತ್ ಗ್ರಾಮಕ್ಕೆ ಬಂದಿದ್ರು. ಮೇ 24ರಂದು ಶಿಲ್ಲಾಂಗ್ನಿಂದ ಸೋಹ್ರಾಗೆ ಹೋಗುವ ರಸ್ತೆಯ ಕೆಫೆಯ ಬಳಿ ಅವರ ಸ್ಕೂಟರ್ ಕೈಬಿಟ್ಟಿರುವುದು ಕಂಡು ಬಂದಿದೆ. ನಂತರ ದಂಪತಿಗಳಿಗಾಗಿ ಹುಡುಕಾಟ ಪ್ರಾರಂಭವಾಯಿತು. ಪ್ರಕರಣದ ತನಿಖೆಗಾಗಿ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ಕೊನೆಗೂ ಸತ್ಯ ಬಯಲಾಗಿದೆ.
ತನಿಖೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎಂದಿದ್ದ ಸೋನಂ ತಂದೆ. ಇಲ್ಲಿ ನೋಡಿ, ನನ್ನ ಮಗಳು ಅಪಹರಣಕ್ಕೊಳಗಾಗಿದ್ದಾಳೆ, ಮೇಘಾಲಯ ಪೊಲೀಸರು ಈ ಬಗ್ಗೆ ಸರಿಯಾದ ತನಿಖೆಯನ್ನು ನಡೆಸ್ತಾ ಇಲ್ಲ, ಮೊದಲಿನಿಂದಲೂ ನಿರ್ಲಕ್ಷ್ಯ ವಹಿಸಿದ್ದಾರೆ, ಅವರು ನಾಪತ್ತೆಯಾದ ದಿನದಿಂದಲೂ ಸೇನೆಯನ್ನ ನಿಯೋಜಿಸಲು ಪ್ರಯತ್ನಿಸುತ್ತಿದ್ದೆ, ಅದನ್ನ ಸಮಯಕ್ಕೆ ಮಾಡಿದ್ರೆ ಅವರು ಸುರಕ್ಷಿತವಾಗಿ ಪತ್ತೆ ಆಗ್ತಿದ್ರು ಎಂದು ಸೋನಂ ತಂದೆ ದೇವಿ ಸಿಂಗ್ ರಘುವಂಶಿ ಮೊದಲು ಹೇಳಿದ್ರು. ಆಮೇಲೆ ಈ ಕತೆಗೆ ಬೇರೆದೇ ಟ್ವೀಟ್ ಸಿಕ್ತು. ಸೋನಂ ನಿರಪರಾಧಿ, ಪೊಲೀಸರ ಕತೆ ಸುಳ್ಳು. ಇನ್ನು ಸೋನಂ ತಂದೆ ದೇವಿ ಸಿಂಗ್ ಸುದ್ದಿಗಾರರೊಂದಿಗೆ ಮಾತನಾಡ್ತಾ, ತಮ್ಮ ಮಗಳು ನಿರಪರಾಧಿ, ಅವಳು ಮುಗ್ಧೆ, ನನ್ನ ಮಗಳು ತನ್ನ ಗಂಡನನ್ನ ಕೊಲ್ಲಲು ಯಾರನ್ನಾದರೂ ನೇಮಿಸ್ತಾಳೆ ಎಂಬುದು ನಂಬಲಾಗದ ವಿಷಯ. ಅವರಿಬ್ಬರು ಕುಟುಂಬಗಳ ಒಪ್ಪಿಗೆಯನ್ನ ಪಡೆದೇ ಮದುವೆ ಆಗಿದ್ದು. ಮೇಘಾಲಯ ಪೊಲೀಸರು ಹನಿಮೂನ್ಗೆಂದು ಬಂದ ದಂಪತಿಗಳ ಪತಿಯ ಶವ ಜೂನ್ 2ರಂದು ಚಿರಾಪುಂಜಿಯ ಬಳಿ ಪತ್ತೆಯಾಗಿದೆ ಎಂದು ಮತ್ತು ಇದರಲ್ಲಿ ಸೋನಂ ಪಾತ್ರವಿದೆ ಎಂಬ ಆರೋಪ ಹೊರಿಸಿದ್ದಾರೆ. ಇದರಲ್ಲಿ ಸತ್ಯಾಂಶ ಇಲ್ಲ. ಸೋನಂ ಅವರನ್ನ ಮೇಘಾಲಯದಲ್ಲಿ ಬಂಧಿಸಲೇ ಇಲ್ಲ, ಬದಲಿಗೆ ಆಕೆಯೇ ಸ್ವಯಂ ಗಾಜಿಪುರಕ್ಕೆ ತೆರಳಿದ್ದಾಳೆ ಮತ್ತು ಅಲ್ಲಿ ರಸ್ತೆ ಬದಿಯ ಡಾಬಾದಿಂದ ತನ್ನ ಸೋದರನಿಗೆ ಕರೆ ಮಾಡಿದ್ದಾಳೆ. ಮೇಘಾಲಯ ಪೊಲೀಸರು ಈಗಾಗಲೇ ತಾವು ಇಚ್ಛಿಸುವ ರೀತಿಯಲ್ಲಿ ಕತೆ ಹೆಣೆದಿದ್ದು ಅದನ್ನ ಸಾರ್ವಜನಿಕರಿಗೆ ನಂಬಿಸ್ತಾ ಇದ್ದಾರೆ. ಆದರೆ ಸತ್ಯವೇ ಬೇರೆ. ನನ್ನ ಮಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ದೇವಿ ಸಿಂಗ್ ಹೇಳಿದ್ದಾರೆ. ಸಿಸಿಟಿವಿಯಲ್ಲಿ ಹೆಂಡತಿಯ ಕಳ್ಳಾಟ ಬಯಲು. ಇನ್ನು ಮರ್ಡರ್ ಆದ ದಿನ ಸೋನಂ ಮೊಬೈಲ್ ತಗೊಂಡು ಸ್ಕೂಟರ್ ಬಿಟ್ಟು ಪದೇ ಪದೇ ದೂರ ಹೋಗ್ತಾ ಇದ್ಲು. ಯಾರ ಜೊತೆಯೋ ಇಂಪಾರ್ಟೆಂಟ್ ವಿಷಯವನ್ನ ಮಾತಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ಲು. ಅವರ ಚಡಪಡಿಕೆ ಮತ್ತು ಪದೇ ಪದೇ ಓಡಾಟ ಸಸ್ಪೆನ್ಸ್ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು. ಇದು ಪೊಲೀಸರ ಅನುಮಾನಕ್ಕೂ ಕಾರಣವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಸೋನಂ ರಾಜ ಹತ್ರ ಬಂದು ಫೋನ್ನಲ್ಲಿ ಏನೋ ತೋರಿಸ್ತಾರೆ. ರಾಜ ಫೋನ್ ಸ್ಕ್ರೀನ್ ನೋಡ್ತಾರೆ. ಆಮೇಲೆ ಇಬ್ಬರು ಸ್ಕೂಟರ್ನಲ್ಲಿ ಹೊರಟು ಹೋಗ್ತಾರೆ. ಈ ಎಲ್ಲ ಮಾಹಿತಿ ಇಟ್ಕೊಂಡು ಸಂಪೂರ್ಣ ತನಿಖೆ ಮಾಡಿದ ಕಾಕಿ ಕೊಲೆ ಪಾತಕಿ ಹೆಂಡತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಕೂಡ ಊಹಿಸಲು ಸಾಧ್ಯವಾಗದ ಕೇಸನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಪೊಲೀಸರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇಲ್ಲೋಡಿ, ಅಕ್ರಮ ಸಂಬಂಧ ಇದ್ರೂ ಮದುವೆಯಾಗಿ ಗಂಡನನ್ನ ಕೊಲೆ ಮಾಡಿದ್ದು ನಿಜಕ್ಕೂ ನೀಚತನ. ಎಲ್ಲಾದರೂ ಅಕ್ರಮ ಸಂಬಂಧ ಇದ್ದಿದ್ರೆ ನನಗೆ ಮದುವೆ ಬೇಡಪ್ಪ ಅಂತ ಹೇಳ್ಬೋದಿತ್ತು. ಆತ ಬೇರೆ ಮದುವೆ ಆಗ್ತಾ ಇದ್ದ. ಆದರೆ ಈಗ ಮದುವೆಯಾಗಿ ಗಂಡನನ್ನ ಕೊಲೆ ಮಾಡಿ ಈಕೆ ಜೈಲು ಸೇರಿದ್ದಾಳೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.